ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ನಿಮಗೇನಾದರೂ ಯಾರಿಗಾದರೂ ಕ್ರಿಸ್ಟಲ್ ಬೀಡ್ ಇರ್ಬೋದು ಅಥವಾ ನಾರ್ಮಲ್ ಬೀಡ್ಸ್ ಇರ್ಬೋದು. ಕ್ರಿಸ್ಟಲ್ ಬೀಡನ್ನು ಸೇರಿ ಟೋಟಲ್ 22 ಟೈಪ್ಸ್ ಆಫ್ ಬೀಡ್ಸ್ ಇದೆ ನನ್ನ ಹತ್ರ. ನಿಮಗೇನಾದರೂ ಯಾರಿಗಾದರೂ ಬೇಕಾದರೆ ತಮ್ನೇಲಲ್ಲಿ ನಾನು ನನ್ನ ಒಂದು ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಅದರಲ್ಲಿ ನೀವು ಬೀಡ್ಸ್ಗಳನ್ನ ಬುಕ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ಥರ ನಿಮಗೆ ಚಾರ್ಜಸ್ ಏನು ಅಂದರೆ ಕೊರಿಯರ್ ಚಾರ್ಜಸ್ ಏನು ಹಾಕ್ತಾ ಇಲ್ಲ ನಾನು. ಈ ರೀತಿ ಕ್ರಿಸ್ಟಲ್ ಬೀಡು ಕೂಡ ಸಿಗುತ್ತೆ. ಸೊ ನಿಮಗೆ ಬೇಕು ಅಂತಂದರೆ ವಾಟ್ಸಪ್ ನಂಬರಲ್ಲಿ ನೀವು ಬುಕ್ ಮಾಡ್ಕೋಬೋದು. ನನ್ನ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಾನು ನಿಮಗೆ ಯಾವ್ಯಾವ ಡಿಸೈನ್ ಬೀಡ್ಸ್ ಇದೆ ಅಂತ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ನಿಮಗೆ ಬುಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಈ ಒಂದು ಡಿಸೈನ ನಾನು ಸ್ಯಾರಿಗೇನೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ನಾನು ಸರಿ ಒಂದು ಶಾರ್ಟ್ ವಿಡಿಯೋಗೆ ಹಾಕಿದ್ದೆ. ಸೊ ಲಾಂಗ್ ವಿಡಿಯೋ ಕೂಡ ಒಂದು ಸರಿ ತೋರಿಸಿ ಅಂತ ನಾನು ಕೇಳಿದರು. ಸೊ ಹಾಗಾಗಿ ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಈ ಡಿಸೈನ್ನ ನಾನು ಆಲ್ರೆಡಿ ತುಂಬ ಸೀರೆಗೆ ಅಂದರೆ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 7-8 ಸೀರೆಗೆ ನನಗೆ ಇದೇ ಡಿಸೈನ್ ಹಾಕ್ಕೊಡಿ ಅಂತ ಬರುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಒಂದಷ್ಟು ಡಿಸೈನ್ನ ಹಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನೀವು 6 ಎಳೆ ಥ್ರೆಡ್ನ ತೊಗೋಬೇಕು. ಮತ್ತು ಸ್ಯಾರಿನ ನೋಡಿ ಈ ರೀತಿ ನಮ್ಮ ರೈಟ್ ಸೈಡ್ ಅಂದರೆ ಬಲ್ಭಾಗದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗೆಯೇ ನೀವು ಸೀರೆಗೆ ಹಾಕೋತೀರಾ ಅಂತಂದರೆ ಈ ರೀತಿ ಥ್ರೆಡ್ನ ಕಟ್ಟಿಬಿಟ್ಟು ಅದಾದಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಡಿಸೈನ್ ಸ್ಟಾರ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ 2 ಚೈನ್ ಹಾಕ್ಕೊಂಡು ಅದಾದಮೇಲೆ ಪಕ್ಕದಲ್ಲಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಈಗ ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಹಾಕೋದು ಅಂತನ. ನೋಡಿ, ನಾನು ಆಲ್ರೆಡಿ ಒಂದಷ್ಟು ದೂರ ಡಿಸೈನ್ನ ಹಾಕಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಬಾಡಿ ಕಲರ್ನ ನಾನಿಲ್ಲಿ ಫಸ್ಟ್ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ನೀವು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೋತೀರಾ ಅಂತಂದರೆ ಈ ರೀತಿ ಡಬಲ್ ಕ್ರೋಶ ಕಂಬನ 2 ಕಂಬನ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ನಾನು ಅಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಅಲ್ವಾ, ಸೊ ಆ ಥರ. ಈಗ ಇಲ್ಲಿ ನಾವು ಬೀಡ್ಸ್ ಹಾಕ್ಕೊಂಡ್ಮೇಲೆ ನೋಡಿ ಕರೆಕ್ಟಾಗಿ ನೋಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ ಒಂದು ಕಂಬನ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತಂದು 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ ಇನ್ನೊಂದು ಕಂಬನ ಮಾಡಿಕೊಂಡೆ. 2 ಕಂಬನ ಮಾಡಿ ಆದಮೇಲೆ ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ನಾನು ಈ ರೀತಿ ಸ್ವಲ್ಪ ದಪ್ಪ ಇರೋವಂಥ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ. ಫಸ್ಟು ಈ ರೀತಿ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೋಬೇಕು. ಅದಾದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೋಬೇಕು. ಕರೆಕ್ಟಾಗಿ ಈ ರೀತಿ ಹಿಡ್ಕೊಂಡು ನೋಡಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಮತ್ತು ನೀಡಲ್ ಹಾಕಿ ಥ್ರೆಡ್ನ ತಂದು 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಡು ಒಂದು ಡಬಲ್ ಕ್ರೋಶ ಕಂಬ ಅದ್ರ ಪಕ್ಕದಲ್ಲೇ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತಂದು 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ. ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇಲ್ಲಿ ಇನ್ನೂ ಒಂದು ಬೀಡನ್ನ ಹಾಕೋತೀನಿ. ಈ ಡಿಸೈನ್ಗೆ ನೀವು ಆದಷ್ಟು ಈ ರೀತಿ ಸ್ವಲ್ಪ ದಪ್ಪ ಇರೋವಂಥ ಕ್ರಿಸ್ಟಲ್ ಬೀಡ್ನೇ ಯೂಸ್ ಮಾಡ್ಕೊಳ್ಳಿ. ತುಂಬ ಸಣ್ಣ ಆದರೆ ಡಿಸೈನು ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತು ತುಂಬ ಲಾಂಗ್ ಅಂದರೆ ದೊಡ್ಡ ಡಿಸೈನ್ ಥರ ಆಗಿಬಿಡುತ್ತೆ, ಹಾಕೋದಕ್ಕೆ ತುಂಬಾ ಕಷ್ಟನೂ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಈ ಸೈಜ್ ಬೀಡ್ನೇ ನೀವು ತಗೋಬೇಕಾಗತ್ತೆ. ನೋಡಿ, ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ 2 ಕಂಬ ಆದಮೇಲೆ ಒಂದು ಚೈನು, ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಥ್ರೆಡ್ಗೆ ಬೀಡ್ ಹಾಕ್ಕೋಬೇಕು. ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನಾವು ಕಂಬ ಹಾಗೆ ಬೀಡ್ ಲಾಕ್ ಎರಡನ್ನೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಸ್ನೇಹಿತರೆ ಇನ್ನು ನಾವು
ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಇನ್ನೊಂದಿಷ್ಟು ದೂರ ಬಾಕಿ ಇದೆ ಅಷ್ಟೇ. ಇದಿಷ್ಟು ಹಾಕಿಬಿಟ್ಟು ಸೆಕೆಂಡ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಲಾಸ್ಟಲ್ಲಿ ಕೂಡ ಇಲ್ಲಿ ನಾನು ಒಂದು ಬೀಡ್ ಹಾಕ್ಕೊಂಡು 2 ಕಂಬನ ಹಾಕಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸ್ನೇಹಿತರೆ, ಈಗ ನೆಕ್ಸ್ಟ್ ಸ್ಟೆಪ್ನ ಹಾಕ್ಕೊಳ್ಳೋದಕ್ಕೆ ಅಂತ ನಾನು ಸ್ಯಾರಿ ಬಾರ್ಡರ್ ಕಲರ್ ಏನಿದೆ ಅಲ್ವಾ ಅದನ್ನು ತೊಗೊಂಡಿದ್ದೀನಿ. ತೊಗೊಂಡು ಈ ರೀತಿ ಗಂಟು ಹಾಕಿ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲೇನು ನಾವು ಸ್ಟಾರ್ಟಿಂಗ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಈ ಮಧ್ಯಕ್ಕೆ ನೋಡಿ, ಇದ್ರ ಮಧ್ಯಕ್ಕೆ ಈ ರೀತಿ ಈ ಥ್ರೆಡ್ನ ತೊಗೊಂಡು ಫಸ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಬಿಡೋಣ. ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲೇ 1 2 ಚೈನ್ನ ಹಾಕೋತೀನಿ. ಸೇಮ್ ನಾವು ಇಲ್ಲಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೂ ಇದೇ ಥರನೇ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಕಂಬದ ಮಧ್ಯ ನೀಡಲ್ ಹಾಕಿ ಥ್ರೆಡ್ನ ತಂದು 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ. ಅದಾದಮೇಲೆ ನೋಡಿ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು. ನೆಕ್ಸ್ಟ್ ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಇದರೊಳಗಡೆನೂ 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ ಕಂಬನ ಮಾಡ್ಕೋಬೇಕು. ಈಗ 1 2 ಚೈನ್ನ ಹಾಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೋಡಿ ಈ ಬೀಡ್ ಪಕ್ಕ ಇರೋ ಅಂಥ ಗ್ಯಾಪಲ್ಲಿ 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಕಂಬ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಳ್ಬೇಕು. ಥ್ರೆಡ್ ತೊಗೊಂಡು ಈ 2 ಕಂಬದ ಮಧ್ಯ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬ, ಹಾಗೆ ಬೀಡ್ ಪಕ್ಕ ಒಂದು ಡಬಲ್ ಕ್ರೋಶ ಕಂಬ, 3 ಕಂಬ ಆಯ್ತಲ್ವಾ. ಈಗ 1 2 ಚೈನ್ನ ಹಾಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಬೀಡ್ ಪಕ್ಕ ಈ ರೀತಿ ಥ್ರೆಡ್ನ ತಂದು 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬ, ಮತ್ತು ಈ 2 ಕಂಬದ ಮಧ್ಯ ಒಂದು ಕಂಬ, ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಬೀಡ್ ಪಕ್ಕ ಏನು ಗ್ಯಾಪ್ ಇರುತ್ತೆ ಅಲ್ವ, ಸೊ ಅದರಲ್ಲಿ ಒಂದು ಕಂಬನ ಮಾಡ್ಕೋಬೇಕು. ಈಗ ಮತ್ತೆ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕ್ಕೊಂಡು ಸೇಮ್ ಅದೇ ಥರ ಇನ್ನು ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆದಷ್ಟು ಈ ಕಂಬಗಳನ್ನ ಲೆಂತು ಸ್ವಲ್ಪ ಕಡಿಮೆ ಇರಬೇಕು, ಆ ರೀತಿ ಹಾಕೋಬೇಕು. ಆದಷ್ಟು ನೋಡಿ ಈ ಡಬಲ್ ಕ್ರೋಶ ಕಂಬ ಏನು ಮಾಡ್ಕೋತೀವಲ್ಲ ಆ ಲೆಂತ್ ಒಂಚೂರು ಕಡಿಮೆ ಇರಲಿ, ಅಂದರೆ ತುಂಡ ಇರಲಿ. ತುಂಬ ಉದ್ದ ಎಲ್ಲ ಎಳೆದು ಕಂಬಗಳನ್ನ ಮಾಡೋದೇನು ಬೇಡ. ಇದೇ ಥರ ಇನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ನಾನು ಕೂಡ ಈ ಸ್ಟೆಪ್ ಫುಲ್ ಕಂಪ್ಲೀಟ್ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಸೆಕೆಂಡ್ ಸ್ಟೆಪ್ ಪೂರ್ತಿ ನೋಡಿ ಈ ರೀತಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಥರ್ಡ್ ಸ್ಟೆಪ್ನ ಹಾಕೋಬೇಕು. ಅದಕ್ಕೆ ನಾನು ಮತ್ತೆ ಯೆಲ್ಲೋ ಕಲರ್ ಥ್ರೆಡ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನೋಡಿ ಈ ಕಂಬದ ಮಧ್ಯದ ಗ್ಯಾಪ್ ಏನಿರುತ್ತೆ ಅಲ್ವಾ, ಅಲ್ಲಿ ನಾನು ಥ್ರೆಡ್ನ ಗಂಟಾಕಿ ಇಟ್ಕೊಂಡಿದ್ದೀನಿ. ಈಗ ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಪಕ್ಕದ ಒಂದು ಕಂಬಕ್ಕೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಈಗ ಇಲ್ಲಿಂದ 1 2 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಫಸ್ಟ್ ಕಂಬ ಏನಿದೆ ಅಲ್ವಾ ಅದ್ರ ಹೋಲ್ ಗ್ಯಾಪ್ಗೆ ಇನ್ಮೇಲೆ ನಾವು ಹೋಲ್ ಗ್ಯಾಪಲ್ಲಿ ಈ ರೀತಿ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತಗೋತೀನಿ. ನೆಕ್ಸ್ಟ್ ಬೀಡ್ ಏನಿದೆ ಅಲ್ವಾ ಅದ್ರ ಮೇಲ್ಗಡೆ ನಾವೇನು ಚೈನ್ ಹಾಕ್ಕೊಂಡಿರ್ತೀವಿ ಆ ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು
2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಅದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು. ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು. ಅದೇ ಒಂದು ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಇದೇ ಥರ ಸ್ನೇಹಿತರೆ ಇಲ್ಲಿ ನಾವು 8 ಅಥವಾ 10 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ಕೆಲವ್ರಿಗೆ 8 ಆಗ್ಬೋದು, ಕೆಲವ್ರಿಗೆ 10 ಕಂಬಗಳು ಬರ್ಬೋದು. ಸೊ ಮಧ್ಯಕ್ಕೆ ಯಾವ ಕಂಬ ಬರುತ್ತೆ ನೋಡಿಕೊಂಡು, ಅಂದರೆ 4ನೇ ಕಂಬ ಬರುತ್ತೋ ಅಥವಾ 5ನೇ ಕಂಬ ಬರುತ್ತೋ ನೋಡಿಕೊಂಡು ನಾವು ಈ ಒಂದು ಸ್ಮಾಲ್ ಸೈಜ್ದು ಗೋಲ್ಡ್ ಬೀಡನ್ನ ಹಾಕ್ಕೋಬೇಕಾಗತ್ತೆ. ಈಗ ಬೀಡ್ ಲಾಕು ಹಾಗೆಯೇ ಒಂದು ಡಬಲ್ ಕ್ರೋಶ ಕಂಬ ಇಲ್ಲಿ 2 ನಾವು ಒಟ್ಟಿಗೆ ಮಾಡ್ಕೋಬೇಕು. ಬೀಡ್ ಆದಮೇಲೂ ಕೂಡ 4 ಸರಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ. ಇನ್ನೂ ಒಂದು ಕಂಬನ ಮಾಡ್ಕೋತೀನಿ ಇಲ್ಲಿ. ಈಗ ನೋಡಿ, ಬೀಡ್ ಪಕ್ಕ ಇರೋವಂಥ ಒಂದು ಕಂಬ ಏನಿರುತ್ತೆ ಅಲ್ವಾ, ಆ ಕಂಬಕ್ಕೆ 2 ಕಂಬ ಫಸ್ಟ್ ಸ್ಟಾರ್ಟಿಂಗ್ ಇರೋವಂಥ 2 ಕಂಬನ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಬೀಡ್ ಪಕ್ಕ ಇರೋವಂಥ ಕಂಬಕ್ಕೆ ನಾವು ಈ ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೇಕು. ಈಗ ಅಲ್ಲಿಂದ ನಾವು 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಪಕ್ಕ ಇರೋವಂಥ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಆ ಒಂದು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನನಗೆ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿತ್ತು. ವಿಡಿಯೋ ಅದು ರೆಕಾರ್ಡ್ ಆಗಿರಲಿಲ್ಲ, ನನಗೆ ಗೊತ್ತಾಗಿರಲಿಲ್ಲ. ಸೊ ಹಾಗಾಗಿ ನಾನು ಹೇಳಿದ ರೀತಿ ನೀವು ಹಾಕ್ಕೊಂಡ್ರೆ ಡಿಸೈನ್ ಕಂಪ್ಲೀಟಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ ಕೂಡ ನೋಡಿ, ಇದೇ ಥರ ಹ್ಯಾರ್ಚನ್ನ ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಏನಿಲ್ಲ ಸ್ನೇಹಿತರೆ, ಇಲ್ಲಿ ಆ ಚೈನ್ ಮೇಲ್ಗಡೆ ನಾವು 2 ಚೈನ್ ಹಾಕ್ಕೊಂಡು ಆ ಚೈನ್ ಪಕ್ಕ ಇರೋ ಅಂಥ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಅಷ್ಟೇ. ಇದೇ ಥರ ನಾವಿನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನು ಕೂಡ ಸ್ಯಾರಿ ಫುಲ್ ಹಾಕಿ ಹಾಗೆಯೇ ಕುಚ್ಚುಗಳನ್ನೂ ಕೂಡ ಕಟ್ಟಿ ತೋರಿಸ್ತೀನಿ. ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಈ ಡಿಸೈನ್ಗೆ ನೀವು ಒಂದು 650 700ವರೆಗೂ ಚಾರ್ಜ್ ಮಾಡ್ಕೋಬೋದು. ಕೆಲವೊಂದು ಸರಿ ನಿಮ್ಮ ಏರಿಯಾ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡಿ, ಫುಲ್ ಸ್ಯಾರಿನ ಹ್ಯಾರ್ಚ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚುಗಳನ್ನ ಕೂಡ ಕಟ್ಟಿದ್ದೀನಿ. ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಯಾರಿಗಾದರೂ ಬೀಡ್ಸ್ಗಳು ಕೂಡ ಬೇಕು ಅಂತಂದರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೂಡ ನಾನು ಅಲ್ಲಿ ಮೇಲ್ಗಡೆ ತಮ್ನೇನಲ್ಲಿ ಹಾಕಿರ್ತೀನಿ. ಸೊ ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.